ಇವತ್ತು ಪೊಲೀಸ್ ಆಯುಕ್ತರ ಕಚೇರಿಗೆ ಇಡೀ ನಮ್ಮ ಮಾದಿಗರ ನಿಯೋಗದೊಂದಿಗೆ ನಮ್ಮ ನಿಂಬಳ್ಕರ್ ಅಣ್ಣರವರ ನೇತೃತ್ವದಲ್ಲಿ ಮತ್ತು ಗೋಪಾಲ್ ಕಟ್ಟಿಮನಿಯವರು ಮತ್ತು ರಮೇಶ್ ವಾಡೇಕರ್ ಅವರು ಜಿಂಕೇರಿ ಅವರು ಎಲ್ಲರೂ ಇವತ್ತಿನ ದಿವಸ ಪೊಲೀಸ್ ಆಯುಕ್ತರಿಗೆ ಭೇಟಿ ಕೊಟ್ಟಿದ್ದೇನೆಂದರೆ ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ 11/12/2024ರಂದು ಒಂದು ಬಸವನಗರದ ಯುವಕನು ಕೂಡ ಮೃತಪಟ್ಟಿದ್ದಾನೆ. ಅದರಂತೆ 12/12/24ರಂದು ಒಂದು ಕಲಬುರಗಿ ಬ್ಲಡ್ ಬ್ಯಾಂಕ್ ಮಲ್ಲಿಕಾರ್ಜುನ್ ಶಶಿಕಾಂತ್ ಎಂಬ ಯುವಕನಿಗೆ ಬರಬಾರವಾಗಿ ಹತ್ಯೆ ಮಾಡಿದಲ್ಲದೆ ಅವನಿಗೆ ಆ ಅಪರಾಧಿಗೆ ಮಲ್ಲಿನ ಸ್ವಂತ ಅವರ ಪುತ್ರನಾದ ಚಂದ್ರಶೇಖರ್ ಅವರನ್ನು ಬಚಾವ್ ಮಾಡೋಕ್ಕೋಸ್ಕರ ಜಿಲ್ಲಾಡಳಿತ ಮತ್ತು ಎಲ್ಲರೂ ಒಂದು ರೀತಿಯಿಂದ ಬೆಂಬಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದ ನಂತರ ಇವತ್ತು ನಾವು ಗಡು ಕೊಡೋಗೋಸ್ಕರ ಬಂಧಿಸ್ರಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ಆಯುಕ್ತರ ಕಚೇರಿಗೆ ಬಂದಾಗ ನಮಗೆ ಗೊತ್ತಾಗಿದ್ದು ಈಗಾಗಲೇ ನಾವು ಅವರು ಕೂಡ ಬಂಧಿಸಿದ್ದೀವಿ ಅಂತಕ್ಕಂಥದ್ದು ಕೂಡ ಆಯುಕ್ತರು ನಮ್ಮ ಟೀಮಿಗೆ ಹೇಳಿದಾಗ, ಆದರೆ ಆ ಬಂಧಿಸಿದಷ್ಟೇ ಅಲ್ಲ, ನಾವು ಈಗಾಗಲೇ ಅವರ ಆಸ್ತಿ ಮತ್ತು ಎಲ್ಲ ಮುಟ್ಟುಗೋಲು ಹಾಕ್ತಕ್ಕಂಥ ಕೆಲಸ ಕೂಡ ಆಗಬೇಕು. ಮತ್ತು ದಲಿತರ ಮೇಲೆ ಪ್ರತಿ ಸಲ ದೌರ್ಜನ್ಯ ಆಗ್ತಾನೆ ಇದೆ, ಅದಕ್ಕೆ ಖಂಡಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ಯದ. ಅದಕ್ಕೆ ಕೆಲವೇ ದಿನ 22ನೇ ತಾರೀಕು ಈ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಒಂದು ಮಲ್ಲಿನಾಥ್ ಅವರ ಪುತ್ರನಿಗೆ ಬಚಾವ್ ಮಾಡತಕ್ಕಂಥ ಕೆಲಸ ಏನಾದರೂ ಆಗಿದ್ದೇ ಆದರೆ ನಾವು 21ನೇ ತಾರೀಕಿಗೆ ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಪ್ರತಿಭಟನೆ ಮಾಡತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಕೂಡ ಇವತ್ತು ಆಯುಕ್ತರಿಗೆ ಗಮನಕ್ಕೆ ತಂದಿದ್ದೀವಿ. ಅದರಂತೆ ಮುಂದಿನ ದಿನಗಳಲ್ಲಿ ಏನು ಯಾಕೆ ಕಾರ್ಯಕ್ರಮ ಮಾಡಿದಾಗ ಇದು ಆಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಮ ನಿಂಬಳ್ಕರ್ ಅಣ್ಣವ್ರು ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ಮತ್ತೆ ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಮಾಡ್ಲಿಕ್ಕೆ ನಾವೆಲ್ಲ ಒತ್ತಾಯ ಮಾಡಿ ಇವತ್ತು ನಿಯೋಗ ಬಂದಿದ್ದೀವಿ. ಆ ನಿಯೋಗಕ್ಕೆ ಒಂದು ವಿಷಯ ಹೇಳಿದ್ರು ಮಾನ್ಯ ಆಯುಕ್ತರು, ನಾವು ಈಗಾಗಲೇ ಪ್ರಮುಖ ಆರೋಪಿಯನ್ನು ಬಂಧಿಸಿ ಅಂತೇಳಿ. ನಾವು ನಮ್ಮ ನಿಯೋಗದ ಮೂಲಕ ನಾವು ಒತ್ತಾಯ ಮಾಡೋದೇನಂತಂದ್ರೆ, ಬರೀ ಬಂಧಿಸಿದ್ರಾಗಲ್ಲ, ತಾವು ಇನ್ನಿತರ ಪ್ರಕರಣದಾಗ ಯಾವ ರೀತಿ ಕ್ರಮ ತಗೋತಾ ಇದ್ರಿ ಅವರನ್ನ ರೌಡಿ ಶೀಟಿಗೆ ಹಾಕಿ ಗಡಿ ಪಾರ್ ಮಾಡಬೇಕು, ಅವನ ಒಟ್ಟು ಆಸ್ತಿ ಮುಟ್ಟುಗೋಲು ಹಾಕಬೇಕು. ಆಮೇಲೆ ಅದೇನು ಲ್ಯಾಬಲ್ಲಿ ಏನು ಕೆಲಸ ಇದೆ, ಏನು ಡ್ರಗ್ ಇದೆ, ಡ್ರಗ್ ಮಾಫಿಯಾ, ಅದೇನು ಗಾಂಜಾ ಅದ, ಅಫೀಮ್ ಅದ, ಏನದ, ಏನು ಡೂಪ್ಲಿಕೇಟ್ ಏನು ವ್ಯವಹಾರ ಅದ, ಅದ್ರ ಬಗ್ಗೆ ತನಿಖೆಗೆ ನಾಳೆ ನಾವು ಪತ್ರಿಕಾಗೋಷ್ಠಿ ನಡೆಸಿ ಏಕಾಏಕ ಸುಮ್ಮನೆ ಕೊಲೆ ಮಾಡೋದು, ಕಳ್ತನ ಹೊರಿಸೋದು ಮಾಡೋದು ಒಪ್ಪಲ್ಲ ನಮ್ಮ ಸಮುದಾಯದ ನಿಯೋಗ. ನಾವು ಒತ್ತಾಯ ಏನ್ ಮಾಡ್ತಾ ಇದ್ವಿ ಪೊಲೀಸರಿಗೆ ಅಂತಂದ್ರೆ, ಇದು ಆರೋಪಿಗೆ ಒಂದು ಪಾರ್ಟ್ ಕೊಲೆ ಪ್ರಕರಣದಲ್ಲಿ ನೀವು ಬಂಧಿಸಿರಿ, ಆದ್ರೆ ಅವನಿರ್ತಕ್ಕಂಥ ಅವ್ಯವಹಾರ ಅನೈತಿಕ ಕೆಲಸ ಏನು ಸಮಾಜಘಾತಕ ಶಕ್ತಿ ಇಟ್ಕೊಂಡು ಏನು ಕೆಲಸ ಮಾಡಿದ್ದಾನ ಅದು ಸಹಿತ ಅವರು ತನಿಖೆಗೆ ಒಳಪಡಿಸಿ ವಿಶೇಷ ತನಿಖೆ ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ ನಾಳೆ ಎಲ್ಲಾ ಸಂಘಟನೆಗಳ ಮುಖಂಡರ ಮೂಲಕ ನಾವು ಪತ್ರಿಕಾ ಹೇಳಿಕೆ ನೀಡಿ ಅವ್ರನ್ನ ಗಡಿ ಪಾರ್ ಮಾಡಬೇಕು, ಅವ್ರ ಆಸ್ತಿ ಮುಟ್ಟುಗೋಲು ಆಗಬೇಕು. ಇದೇನು ಸಿಗರೇಟ್ ವಿಷಯ ಅಂತ ಅನ್ನೋದ, ಅವ್ನ ಏನೇನು ವ್ಯವಹಾರ ಕಳ್ಳ ವ್ಯವಹಾರದ ಮಲ್ಲಿನಾಥ್ ಸ್ವಂತ ಮತ್ತು ಅವನ ಮಗಂದು ಅಲ್ಲಿ 3 ಎಕರೆ ಜಮೀನು ಲೂಟಿ ಮಾಡಿದ್ದಾರೆ ಸರ್ಕಾರದ್ದು. ಆ ಸರ್ಕಾರದ ಪರವಾಗಿಲ್ಲ, ಸರ್ಕಾರ ವಿರೋಧ ಕಳ್ಳತನ ಮಾಡಿದ್ದಾರೆ 3 ಎಕರೆ ಜಮೀನು. ಮತ್ತೆ ಅಲ್ಲಿ ದಾರು ಕೆಲಸ ಅವ್ರು ಮಾಡ್ತಾರೆ, ಗಾಂಜಾ ವ್ಯವಸ್ಥೆ ಇದೆ. ಇವೆಲ್ಲ ಸಮಗ್ರವಾಗಿ ತನಿಖೆಗೆ ಒತ್ತಾಯಿಸಿ ನಾಳೆ ನಾವು ಒಂದು ಪ್ರೆಸ್ ಪ್ರಕಟಣೆ ಪತ್ರಿಕಾಗೋಷ್ಠಿ ನಡೆದಿದೆ. ಹಾಗಾಗಿ ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲಾ ಪ್ರಗತಿಪರ ಚಿಂತಕರು ಮತ್ತು ಹೋರಾಟಗಾರರನ್ನು ನಾಳೆ ನಾವು ಆಹ್ವಾನ ಮಾಡಿ ಮುಂದಿನ ಹೋರಾಟ ರೂಪುರೇಷೆ ಮಾಡ್ತೀವಿ. ಇವತ್ತೇನು ಆಯುಕ್ತರು ನಾವು ಅರೆಸ್ಟ್ ಮಾಡಿ ಪ್ರಮುಖ ಆರೋಪಿ ಅಂತಂದ್ರೆ ಅದು ನಾವೆಲ್ಲ ಪತ್ರಿಕೆಗಳು ನೋಡೋಣ, ಗಮನಿಸೋಣ. ಆದರೆ ನಾಳೆ ಮತ್ತೆ ನಾವು ಒಂದು ದೊಡ್ಡ ಪತ್ರಿಕೆ ಹೇಳಿಕೆ ಮಾಡೋ ಮೂಲಕ ನಾವು ಮುಂದೆ ಹೋರಾಟಕ್ಕೆ ಚಾಲನೆ ಮಾಡೋಣ. ಅಷ್ಟೇ. ಓಕೆ. ಕಚೇರಿಗೆ ಭೇಟಿ ನೀಡಿರ್ತಕ್ಕಂಥ ವಿಚಾರ ಏನು 12ನೇ ತಾರೀಕು ನಡೆದಿರ್ತಕ್ಕಂಥ ಕೊಲೆಯ ಪ್ರಮುಖ ಆರೋಪಿಗಳನ್ನು ಬಂಧಿಸಲಿಕ್ಕೆ ಇವತ್ತು ದಶರಥ್ ಕಲಗುರ್ತಿ ಮತ್ತು ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಆಯುಕ್ತರನ್ನು ಭೇಟಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಯುಕ್ತರು ನಾವು ಅರೆಸ್ಟ್ ಮಾಡಿದ್ದೇವೆ ಇವತ್ತು ಅಂತಕ್ಕಂಥ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ವಾಸ್ತವಿಕ ನಮಗದರ ಬಗ್ಗೆ ಅರಿವಿಲ್ಲ. ಪೇಪರ್ ಆಗಬೇಕು, ಇನ್ನು ಅರೆಸ್ಟ್ ಆಗಬೇಕು, ಪತ್ರಿಕಾ ಪ್ರಕಟಣೆ ಆಗಬೇಕು ಅಂದಾಗ ಮಾತ್ರ ಸತ್ಯಾಂಶ ಹೊರಗೆ ಬರ್ತದೆ. ಹೀಗಾಗಿ ಒಂದು ವೇಳೆ ಇವತ್ತು ಅರೆಸ್ಟ್ ಆಗದೇ ಇದ್ದ ಪಕ್ಷದಲ್ಲಿ ಇವತ್ತೇನು ನಿಯೋಗ ನಮ್ಮ ಮುಖಂಡರ ಜೊತೆ ನಾವು ಹಂಚ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ
ಕೇವಲ ಒಂದಿಲ್ಲ 2 ದಿವಸಗಳಲ್ಲಿ ಗುಲ್ಬರ್ಗಾದಲ್ಲಿ ಬಹುದೊಡ್ಡ ಒಂದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಾವು ಎಲ್ಲರೂ ಈಗಾಗಲೇ ತಯಾರಾಗಿದ್ದೇವೆ. ಅದಕ್ಕೆ ಇದನ್ನು ಅರ್ಥಕೊಳ್ಬೇಕು ಕಮಿಷನರ್ ಅವರು ಕೂಡ ಕೂಡಲೇ ಆರೋಪಿಯನ್ನು ಬಂಧಿಸಿ ಜೈಲಿಗೆ ಅಟ್ಟಿಸಿ ನಮಗೆ ನ್ಯಾಯ ಕೊಡಿಸ್ಬೇಕನ್ನುವಂಥ ವಿಚಾರವನ್ನು ನಾನು ಇವತ್ತು ಮಂಡಿಸ್ತಾ ಇದ್ದೀನಿ.